ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಚರ್ಚ್ನ ಸಭಾಂಗಣದಲ್ಲಿ ಮಾನವ ಬಂಧುತ್ವ ವೇದಿಕೆ ತಾಲೂಕು ಸಮಿತಿ ವತಿಯಿಂದ ಗ್ರಾಮಗಳ ಸಮಿತಿ ರಚನೆ ಹಾಗೂ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕ ಎಬಿ ರಾಮಚಂದ್ರಪ್ಪನವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದವರು, ಜಾತ್ಯತೀತತೆ, ಸಾಮಾಜಿಕ ನ್ಯಾಯ ಹಾಗೂ ಸಮಾಜ ನಿರ್ಮಾಣದ ಉದ್ದೇಶದಿಂದ ಯಾವುದೇ ಪ್ರತಿಫಲಾಪೇಕ್ಷವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಸಂಘಟನೆ ಮಾನವ ಬಂಧುತ್ವ ವೇದಿಕೆ ಎಂದು ತಿಳಿಸಿದರು. ಒಂದು ವೇದಿಕೆ ಯಾಕೆ ಹುಟ್ಕೊಂಡಿರ್ಬೋದು, ಇದರ ಸದಾಶಯ ಏನು? ಈ ವೇದಿಕೆ ನಿಮಗೆ ಗೊತ್ತಿರುವ ಹಾಗೆ ನಾವು ಒಂದಲ್ಲ ಒಂದು ಸಂಘಟನೆ ಕೆಲಸ ಮಾಡ್ತೀವಿ. ಬಹುಶಃ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಯಾವುದೇ ರಾಜಕೀಯ ಪಕ್ಷಕ್ಕೆ ಒಳಪಡದೇ ಸರ್ವ ಜನರ ಅಭಿವೃದ್ಧಿಗಾಗಿ ಏನಾದರೂ ಶ್ರಮ ಪಡ್ತಿರುವಂಥ ಒಂದು ಸಂಘಟನೆ ಇದ್ದರೆ ಅದು ಮಾನವ ಬಂಧುತ್ವ ವೇದಿಕೆ ಒಂದು ಮಾತ್ರ. ಇಡೀ ಭಾರತದಲ್ಲಿ ಯಾವುದೇ ಅನುದಾನ ಇಲ್ಲದೇ ಸಾಹೇಬರು ಅವ್ರದೇ ಸ್ವಂತ ದುಡಿಮೆಯ 10 ಭಾಗವನ್ನು ಜನತೆಗೋಸ್ಕರ ಖರ್ಚು ಮಾಡ್ತಿರುವಂಥ ಏಕೈಕ ವ್ಯಕ್ತಿಯವರು. ಅಂಬೇಡ್ಕರ್ ದಲಿತರ ಬಿಡುಗಡೆಗಾಗಿ ಅಂತ ಭಾವಿಸ್ಕೊಂಡಾರೆ. ಇಡೀ ಸರ್ವ ಜನರ ಏಳಿಗೆಗಾಗಿ ದುಡಿದಂತ ಈ ದೇಶದ ಏಕೈಕ ಮಹಾನ್ ವ್ಯಕ್ತಿ ಅಂಬೇಡ್ಕರ್. ನಾವು ಅತ್ಯಂತ ಕೆಳಗಿರುವಂತವ್ರಿಗೆ ಆಶಾಕಿರಣ ಯಾರಂತಂದ್ರೆ ಅಂಬೇಡ್ಕರ್ ಆಗಿರೋದ್ರಿಂದ ಹೆಚ್ಚಾಗಿ ನಾವು ಒಟ್ಟೊಟ್ಟಾಗಿ ಮಾದರಟ್ಟಾಗಿ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ. ನಮಗೆ ಭೂಮಿ ಇಕ್ಕನಂಗಿಲ್ಲ ಅಂತ ಹೇಳಿದ ಒಂದು ಸಂಹಿತೆ ಅದರೊಳಗಿದೆ. ಭೂಮಿ ಭೂದಾಯಿಯ ಮಗಳು, ಆಕೆಯನ್ನ ಶೂದ್ರರು ಆಕೆಯ ಇದನ್ನ ಮಾಲೀಕತ್ವವನ್ನು ಹೊಂದುವಂಗಿಲ್ಲ, ಏನಾದ್ರೂ ಅದರ ಕೆಲಸ ಮಾಡ್ಬೋದು ಅಷ್ಟೇ. ಇನ್ನೊಂದು ಸಮಿತಿ ಇದೆ. ಹೀಗಾಗಿನೇ ಬ್ರಾಹ್ಮಣರಿಗೆ 2,000 3,000 ಎಕರೆ ಭೂಮಿಗಳಿದ್ದು ದೇವರ ಹೆಸರೊಳಗೆ 5,000 10,000 ಎಕರೆ 10 ಎಕರೆ 20 ಎಕರೆ ಅಲ್ಲ 10 ತಳ್ಳಿ 20 ತಳ್ಳಿ ದೇವರ ಹೆಸರೊಳಗಿತ್ತು. ದೇವರಾಜ ಅರಸು ಮುಖ್ಯಮಂತ್ರಿ ಆದಾಗ, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ತುರ್ತು ಪರಿಸ್ಥಿತಿ ಕಾಲದೊಳಗೆ ಲ್ಯಾಂಡ್ ಆಕ್ಟ್ ಅನ್ನ ಜಾರಿಗೆ ಮಾಡಿ ಉಳುವವನೇ ಭೂಮಿ ಒಡೆಯ ಕಾಯ್ದೆಯನ್ನ ಮಾಡಿದ ಮೇಲೆ ನಮ್ಗೆಲ್ಲರೂ ಸಣ್ಣ ಪುಟ್ಟ ಭೂಮಿ ಸಿಕ್ಕಿರೋದು. ನಮ್ಗೆ ದರ್ಖಾಸ್ ಭೂಮಿಗಳು ಅವು ಇವು. ಇದಕ್ಕೂ ಪೂರ್ವದಲ್ಲಿ ಮಾಡಿದಾರೆ ಗೊತ್ತಾ? ಉಳುವವನೇ ಭೂಮಿ ಕಾಯ್ದೆಯನ್ನ ಟಿಪ್ಪು ಸುಲ್ತಾನ್ ಮೊಟ್ಟ ಮೊದಲು ಬ್ರಾಹ್ಮಣರಲ್ಲಿರುವ ಭೂಮಿ ಕಸ್ಕೊಂಡು ಶೂದ್ರರಿಗೆ ಭೂಮಿ ಹಂಚಿದ ಮಹಾನ್ ನಾಯಕ ಆತ. ಯಾಕೆ ಟಿಪ್ಪು ಸುಲ್ತಾನ್ ಕಂಡ್ರೆ ಅಷ್ಟೊಂದು ದ್ವೇಷ ಮಾಡ್ತೀವಿ ಅಂತಂದ್ರೆ ಈ ಕಾರಣಕ್ಕೆ. ಆ ಊರನ್ನ ಗೌಡಿಕೆಯನ್ನು ಕಸ್ಕೊಂಡು ಆ ಊರ ಯಾರು ಪ್ರಗತಿ ರಹಿತ ಅವನಿಗೆ ಕೊಟ್ಟವನು. ಜಾತಿ ಹೆಸರಿನಲ್ಲಿ ನಡೆಯುವಂತ ಗೌಡಿಕೆಯನ್ನು ಕಸ್ಕೊಂಡ. ನಾವಿವತ್ತು ಶತ್ರುವನ್ನು ಯಾರು ತೋರಿಸ್ತೀವಿ? ಮುಸ್ಲಿಮರು ತೋರಿಸಿದ್ವಿ, ಕ್ರಿಶ್ಚಿಯನ್ ತೋರಿಸಿದ್ವಿ. ಇವೆಲ್ಲ ಕ್ರಿಶ್ಚಿಯನ್ ಚರ್ಚ್ಗಳ ಮೇಲೆ ನಾವು ದಾಳಿ ಮಾಡ್ತಿದ್ವಿ. ಚರ್ಚ್ಗಳು ಗುಡಿ ಅಂತದ್ದು ಮಸೀದಿ ಅಡಿಗೆ ಗುಡಿಗಳು ಹುಡುಕ್ತಿದ್ವಿ ನಾವು. ಎಲ್ಲೆಲ್ಲಿ ಮಸೀದಿಗಳು ಅದರೊಳಗೆಲ್ಲ ಲಿಂಗ ಉಳಿತಾವ ಅಂತ ಹೇಳ್ತಿದ್ವಿ ನಾವು ಅಲ್ವಾ? ಅದಕ್ಕೆ ಬುದ್ಧ ಇದ್ದಂತೆ ಅದನ್ನ ಹೇಳ್ತಿದ್ದೇನೆ. ಈಗ ಏನು ಭಾರತದಲ್ಲಿರುವಂತಹ ದೇವಾಲಯಗಳಿದಾವಲ್ಲ, 90ಕ್ಕೂ ಹೆಚ್ಚು ದೇವಾಲಯಗಳು ಬುದ್ಧ ಇವು ಬಸದಿಗಳು, ಬುದ್ಧ ಬಸದಿಗಳನ್ನ ಹೊಡೆದು ಗುಡಿ ಕಟ್ಟಿದಂತವ್ರು ನಾವು. ಪರಮಸತ್ಯ ಅದರೊಳಗೆ ಬುದ್ಧ ಇದ್ದಾನೆ. ಇದು ಬುದ್ಧ ನಾಡಿದು. ನಿಜವಾಗಿಯೂ ನಮ್ಮ ಜನಸಾಮಾನ್ಯರ ಮನೆ ಬಾಗಿಲು ಹೋಗಿ, ಬುಡಕಟ್ಟು ಸಮುದಾಯದ ಬಾಗಿಲು ಹೋಗಿ ನಮ್ಮ ಕಾಯಿಲೆಗಳಿಗೆ ಮದ್ದನ್ನು ಕೊಟ್ಟಂತರ ಅವರು, ಶಾಲೆಗೆ ತಂದು ಶಿಕ್ಷಣ ಕೊಟ್ಟಂತರವರು. ಅದೇ ಮುಸ್ಲಿಮರು. ನಾನು ಅದನ್ನ ಹೇಳ್ಬೇಕು ನಿಮ್ಗೆ ಇನ್ನೊಂದು ಮಾತನ್ನ. ಟಿಪ್ಪು ಸುಲ್ತಾನ ಕೇರಳವನ್ನು ಆಕ್ರಮಿಸ್ಕೊಂಡಾಗ ಅಲ್ಲೆಲ್ಲ ನಂಬೂದಿರಿ ಪಾಡುಗಳು ಆಡ್ಕೊಳ್ತಿದ್ದಾರೆ. ಅಲ್ಲಿ ಕಾಯ್ದೆ ಏನೈತಂದ್ರೆ ದಲಿತ ಹೆಣ್ಣುಮಕ್ಕಳುಗಳು ಎದೆ ಮೇಲೆ ಬಟ್ಟೆ ಹಾಕಿದ್ದಿಲ್ಲ, ತೆರೆದ ಎದಾಗ ಆಟಾಡ್ಬೇಕಾಗಿತ್ತು. ನೀನು ಬಟ್ಟೆ ಹಾಕಬೇಕಂದ್ರೆ ಮಲೆ ತರಿಗೆ ಕಟ್ಟಬೇಕಾಗಿತ್ತು. ಆ ಶ್ರೀಮಂತಿಕೆ ನಮ್ಮ ಜನಾಂಗ ಇರಲಿಲ್ಲ. ಟಿಪ್ಪು ಸುಲ್ತಾನ ಆ ಬ್ರಾಹ್ಮಣ ರಾಜನನ್ನ ಸೋಲಿಸಿ ಮೊಟ್ಟ ಮೊದಲು ಅವನು ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಮೇಲೆ ಅವನು ಮಾಡಿದ ಮೊದಲ ಕಾಯ್ದೆ ಏನಂತಂದ್ರೆ ದಲಿತ ಹೆಣ್ಣು ಮಗಳು ಕಡ್ಡಾಯವಾಗಿ ಎದೆ ಮೇಲೆ ಬಟ್ಟೆ ಹಾಕೊಂಡು ಅಡ್ಡಾಡ್ಬೇಕಂತ ಕಾಯ್ದೆ ಮಾಡಿ ನಮ್ಮ ಹೆಣ್ಮಕ್ಳು ಮಾನ ಮುಚ್ಚಿದ ಮಹಾನ್ ನಾಯಕ ಅವನು. ಯಾಕೆ ಮುಸ್ಲಿಮರನ್ನ ದ್ವೇಷ ಮಾಡ್ತೀವಿ, ಕ್ರಿಶ್ಚಿಯನ್ಸ್ ದ್ವೇಷ ಮಾಡ್ತೀವಿ ಅಂದ್ರೆ ದಲಿತರಿಗೆ ಒಂದು ಚೂರು ಉಸಿರಾಡಕ್ಕೆ ಅವಕಾಶ ಕೊಟ್ಟ ಸಮುದಾಯಗಳು ಇವು. ಭೂಮಿ ಕೊಟ್ಟವು, ಅಕ್ಷರ ಕೊಟ್ಟವು, ಸಮಾನವ ನಮ್ಮನ್ನು ಕಂಡಂತವು.
ಹಿಂದೂ ಸನಾತನ ವ್ಯವಸ್ಥೆ ಹೇಳುತ್ತೆ ಅಕ್ಷರ ಕಲಿಯೋದು ಅಧರ್ಮ. ಅಧರ್ಮದು ಏಕಲೇವನ್ ಬೆರಳು ಕತ್ತರಿಸಿದ ಯಾಕೆ ನಾವು? ಶೂದ್ರ ಹುಡುಗ ದ್ರೋಣ ಅವನಿಗೆ ವಿದ್ಯೆ ಕಲಿಸಲ್ಲ, ವಾಪಸ್ ಕಳಿಸ್ತಾನೆ, ನೀ ಕಾಡ ಬೇಡರು ತೊಳಗಾಚ ಅಂತೇಳಿ. ಅವನು ಬಂಡೆ ಮಾಡ್ಕೊಂಡು ಅಕ್ಷರ ಕಲ್ತಿದ್ರು. ಕೊನೆಗೆ ಗುರು ಕಾಣಿಕೆಯೊಳಗೆ ಕೇಳಿದೇನು ಅವನು ಹೆಬ್ಬೆರಳನ್ನ, ಅರ್ಥಾತ್ ವಿದ್ಯೆಯ ಪ್ರತೀಕ ಕಲಿಯಂಗಿಲ್ಲ ಅಂತೇಳಿ ಹಿಂದೂ ಸನಾತನ ವ್ಯವಸ್ಥೆ ಹೇಳುತ್ತೆ. ಇದನ್ನೇ ನಾವು ಸನಾತನ ಧರ್ಮ ಮತ್ತೆ ಮರುಸ್ಥಾಪನೆ ಮಾಡಕ್ ಹೊಂಟಿದ್ವಲ್ಲ, ಅದ್ರ ಅರ್ಥೇನೋ ನಾವು ಅಕ್ಷರ ಕಲಿಯಂಗಿಲ್ಲ, ನಾವು ಪೌಷ್ಟಿಕವಾಗಿ ತಿನ್ನಂಗಿಲ್ಲ, ಮುಕ್ತವಾಗಿ ಓಡಾಡಂಗಿಲ್ಲ, ಗುಡಿಗುಂಡಾರ ಪ್ರವೇಶ ಮಾಡಂಗಿಲ್ಲ, ಭೂಮಿ ಹಕ್ಕನ್ನ ಹೊಂದಂಗಿಲ್ಲ, ನಮ್ಮ ಹೆಣ್ಮಕ್ಳ ಮೇಲೆ ಇಚ್ಛಾನುಸಾರ ಏನ್ ಮಾಡಿದ್ರು ಅದು ತಪ್ಪಲ್ಲ. ಅದಕ್ಕೋಸ್ಕರ ಅವರು ದಲಿತ ಹೆಣ್ಮಗಳಂತ ಗೊತ್ತಾಗ್ಬೇಕಂತೇಳಿ ಆಕೆ ಕೈಗೆ ಕೊರಳಿಗೆ ಶಿವದಾರವನ್ನು ಕಟ್ಕೋಬೇಕು, ಪುರುಷರು ಕೈಗೆ ಶಿವದಾರ ಕಟ್ಕೋಬೇಕು. ಐಡೆಂಟಿಟಿ ಅದು ಟ್ಯಾಗ್ ಇದ್ದಂಗ. ಇದೇ ವೇಳೆ ತಾಲೂಕ್ ಸಂಚಾಲಕ ಮರೇನಹಳ್ಳಿ ಬಸವರಾಜ್ ಮಾತನಾಡಿದವರು, ಗ್ರಾಮ ಮಟ್ಟದಲ್ಲಿ ಘಟಕಗಳನ್ನು ರಚಿಸಿ ಮಾನವ ಬಂಧುತ್ವ ವೇದಿಕೆಯನ್ನು ತಳಮಟ್ಟದಿಂದ ಬಲಪಡಿಸಲಾಗುವುದು. ತಾಲೂಕಿನಲ್ಲಿ ವೈಚಾರಿಕ ಹಾಗೂ ವೈಜ್ಞಾನಿಕ ಮನೋಭಾವ ರೂಢಿಸಲು ಬಸವ ಪಂಚಮಿ ಹಾಗೂ ಮೂಢನಂಬಿಕೆ ವಿರುದ್ಧ ಹಲವಾರು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಯಾಕಂದರೆ ಇವತ್ತು ದೇಶವನ್ನ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಸಂಸ್ಕೃತಿಯ ಹೆಸರಿನಲ್ಲಿ ನಮ್ಮ ಯುವ ಪೀಳಿಗೆಯನ್ನ ಬೇರೆತ್ತ ಸೆಳೆಯುವಂಥ ಒಂದು ಹಿಡಿತಾ ಇದ್ದಾರೆ. ಹಾಗಾಗಿ ಇಂಥ ಸಂಘಟನೆ ಮುಖಾಂತರ ನಾವು ನಮ್ಮ ಈ ಬರ್ತಕ್ಕಂಥ ಯುವಕರನ್ನ ನಾವು ಈ ದೇಶದ ಸಂವಿಧಾನದ ಬದ್ಧವಾಗಿ ನಡೀತಕ್ಕಂಥ ಏನು ಸಮಾನತೆ, ಸಹೋದರತೆ ಇದೆ ಅವನ್ನೆಲ್ಲ ತಿಳಿಸ್ಬೇಕಾಗಿದೆ. ಹಾಗಾಗಿ ಈ ವಿಚಾರಗಳನ್ನ ಎಲ್ಲ ಗ್ರಾಮಗಳಲ್ಲೂ ನಾವು ಮಾಡೋಣ. ಈಗ ಮುಂದೆ ಬರ್ತಾವಂಥ ಏನು ಶ್ರಾವಣ ಮಾಸದಲ್ಲಿ ಬಸವ ಪಂಚಮಿ ಅಂತ ಅಂದ್ಕೊಂಡು ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಮಾಡಬೇಕಾದ್ರೆ ನಮ್ಮ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಏನು ಮೌಢ್ಯವನ್ನು ತೋರಿಸಬೇಕು, ನಮ್ಮ ಸೋಷಿಯಲ್ ಸಮುದಾಯಗಳು ಶಿಕ್ಷಣವಂತರಾಗಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಏನು ಉದ್ದೇಶ ಇದೆ. ಅದರ ಮುಖಾಂತರ ನಾವು ಅಡಿಯಲ್ಲಿ ಇಡೀ ತಾಲೂಕಿನಾದ್ಯಂತ ನಾವು ಬಸವ ಪಂಚಮಿಯನ್ನು ಆಚರಿಸುವ ಮುಖಾಂತರ ಆ ನಿರ್ಗತಿಕ ಮಕ್ಕಳಿಗೆ ಎಲ್ಲ ಶಾಲಾ ಮಕ್ಕಳಿಗೆ ಹಾಲನ್ನು ಕೊಡುವುದರ ಮುಖಾಂತರ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿದೆ. ಎಲ್ಲ ತಾಲೂಕಲ್ಲಿ ಹಳ್ಳಿಗಳಲ್ಲಿ ಗ್ರಾಮ ಏನು ಸಂಚಾಲಕರು ಗ್ರಾಮ ಘಟಕಗಳು ಮಾಡ್ತೀವಿ, ಆ ಸಂಚಾಲಕರ ವತಿಯಿಂದ ಹಳ್ಳಿಯಲ್ಲಿ ಕೂಡ ನಾವು ಆ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗಾಗಿ ನಾವು ಈ ಸಮಾಜದಲ್ಲಿ ಇರ್ತಕ್ಕಂಥ ಮೌಲ್ಯವನ್ನು ತಲುಪಿಸಿ ಈ ಸತೀಶ್ ಜಾರಕಿಹೊಳಿ ಅವರ ಏನು ಕನಸನ್ನು ಕಟ್ಕೊಂಡರೆ ಅದನ್ನು ನಾವು ಸಕಾರಣ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಮುಖಂಡ ಕೆಪಿ ಪಾಲಯ್ಯ, ವಿಭಾಗೀಯ ಸಂಚಾಲಕ ಮಡಾಳು ಶಿವಕುಮಾರ್, ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಎಂ ಐಹೊಳೆ, ಸಾಹಿತಿ ವ್ಯಾಸಗೊಂಡನಹಳ್ಳಿ ರಾಜಪ್ಪ, ರೈತ ಮುಖಂಡ ಕುಮಾರ್ ಭರಮಸಮುದ್ರ, ಧನ್ಯಕುಮಾರ್, ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ನಿರ್ದೇಶಕ ಆಲ್ವಿನ್ ಡಿಸೋಸ್, ವಕೀಲರಾದ ಆರ್ ಓಬ್ಳೇಶ್, ಮಹಂತೇಶ್, ಸ್ವಾಮಿ ಮರೇನಹಳ್ಳಿ, ಪ್ರಗತಿಪರ ಹೋರಾಟಗಾರರಾದ ಎಸ್ಆರ್ ಇಂದ್ರ, ಸತ್ಯಮೂರ್ತಿ, ನಜೀರ್ ಅಹಮದ್, ಮಹಬೂಬ್ ಅಲಿ ಸೇರಿದಂತೆ ಕನ್ನಡ ಪರ ಪ್ರಗತಿಪರ ಹೋರಾಟಗಾರರು ಮತ್ತಿತರರಿದ್ದರು.